ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಫಿಶ್ ಸಾರಿನ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಇವಾಗಲೇ ಸುಮಾರು ವಿಧಾನದಲ್ಲಿ ಫಿಶ್ ಸಾರಿನ ರೆಸಿಪಿಯನ್ನು ಶೇರ್ ಮಾಡಿದ್ದೆ. ಇದನ್ನು ಹೊಸ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೆ. ಅಂದರೆ ಇದಕ್ಕೊಂದು ಐಟಮ್ ಹಾಕಿದ್ದೆ ನಾನು, ಅದು ತುಂಬ ವಿಶೇಷವಾಗಿದೆ. ಅದು ಹಾಕಿದರೂ ಕೂಡ ಟೇಸ್ಟು ಕೂಡ ಹೌದು, ಹೆಲ್ತಿಗೂ ತುಂಬ ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ. ನೀವು ಎಲ್ಲೇ ಸಿಕ್ಕಿದ್ರು ಐಟಮು ಸಿಕ್ಕಿದರೆ ಖಂಡಿತ ಒಮ್ಮೆ ಫಿಶ್ ಸಾರು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇವತ್ತು ನಾನು ಇಲ್ಲಿ ಬೂತಾಯಿ ಮೀನನ್ನು ಸಾರು ಮಾಡ್ತಾ ಇರೋದು. ಯಾವುದೇ ಫಿಶ್ ಆದರೂ ಆಗುತ್ತೆ ಈ ಒಂದು ಐಟಮ್ ಹಾಕಲಿಕ್ಕೆ. ಬೂತಾಯಿ ಮೀನನ್ನು ತೊಗೊಬಂದಿದ್ದೆ, ಅದನ್ನು ಈಗ ಕಟ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಬೂತಾಯಿ ಮೀನಿದೆ. ಇದನ್ನೀಗ ವಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕಟ್ಟಿಂಗ್ ಮಾಡಿಕೊಂಡು ವಾಶ್ ಮಾಡಿ ರೆಡಿ ಮಾಡ್ಕೊಳ್ತೇನೆ ನಾನು. ತುಂಬ ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿದೆ ಬೂತಾಯಿ ಮೀನು. ಈಗ ಬೂತಾಯಿ ಮೀನು ಸೀಸನ್ ಆಗಿರೋದ್ರಿಂದ ನೀವು ಬೂತಾಯಿ ಮೀನಿಗಾದರೂ ಆಗುತ್ತೆ, ಬೇರೆ ಯಾವುದೇ ಫಿಶ್ ತೊಗೊಬಂದ್ರೂ ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಇದೇ ವಿಧಾನದಲ್ಲಿ ಒಮ್ಮೆ ಮಾಡಿದರೆ ನೀವು ಮತ್ತೆ ಮತ್ತೆ ಫಿಶ್ ತೊಗೊಬಂದರೆ ಇದೇ ಥರ ಮಾಡ್ಕೊಳ್ತೀರಿ, ಅಷ್ಟು ರುಚಿಯಾಗಿ ಬರುತ್ತೆ ಇದು. ಇಲ್ಲಿ ಬೂತಾಯಿ ಮೀನಿನ ಕಟಿಂಗ್ ಮಾಡಿ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ನಾನೀಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು 20 ನಿಮಿಷ ಸೈಡಲ್ಲಿ ಇಡ್ತೇನೆ. ಇದನ್ನ ನಾವು ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಇಡೋದ್ರಿಂದ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ. ಅದೇ ಬೂತಾಯಿ ಮೀನು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಉಪ್ಪು ಹುಳಿ ಖಾರ ಹಾಕ್ಕೊಳ್ಬೇಕು. 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, ಒಂದು 4-5 ಎಸಳು ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ. ಎಲ್ಲ ಮಸಾಲೆಯನ್ನು ಹುರ್ಕೊಳ್ಬೇಕು, ಮೆಣಸಿನ್ಕಾಯಿ ಮಸಾಲೆ ಎಲ್ಲವನ್ನು ಹುರ್ಕೊಂಡಿರೋದು. ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ ಈಗ. ಮತ್ತು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ. ಈಗ ಮೆಂತೆಕಾಳು ಒಂದು 10-15 ಮೆಂತೆಕಾಳು ಹಾಕಿದ್ದೆ. ಅದೇ ರೀತಿ ಈಗ ಪೆಪ್ಪರನ್ನು ಹಾಕ್ಕೊಳ್ತಾ ಇರೋದು. ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಬೂತಾಯಿ ಆಗಿರೋದ್ರಿಂದ ಬೂತಾಯಿ ಬಂಗಡೆ ಮೀನಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಒಂದು ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಕಾಳನ್ನು ಹಾಕಿದ್ದೆ ನೋಡಿ. ಇದು ವೈಟ್ ಪೆಪ್ಪರು. ಎಲ್ಲ ಮಸಾಲೆಯನ್ನು ಹುರಿದೇ ಹಾಕಿದ್ದೆ ನಾನಿಲ್ಲಿ. ಈಗ ಮಸಾಲೆ ಹಾಕಿದ್ದಾಗಿದೆ, ಇದನ್ನೀಗ ರುಬ್ಕೊಳ್ಬೇಕು. ರುಬ್ಬುವಾಗ ನಾನೊಂದು ಐಟಮನ್ನು ಹಾಕಿರ್ತೇನೆ ನೋಡಿ. ಇದೇ ನೋಡಿ, ಇದು ಕೋಕಮ್ ಅಂತ ಹೇಳ್ತೀವಿ ನಾವು. ಅದು ನಮ್ಮ ಕಡೆ ಸಿಗುತ್ತೆ, ಇಲ್ಲಾಂದರೆ ನೀವು ಮಾರ್ಕೆಟಲ್ಲೂ ಸಿಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಇದನ್ನು ಜ್ಯೂಸ್ ಮಾಡ್ತೀವಲ್ಲ ಅದೇ ಕೋಕಮ್ ಇದು. ಇದನ್ನು ನಾವು ಒಣಗಿಸ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಹುಳಿಯ ಐಟಮಿಗೆ, ಎಲ್ಲ ಐಟಮಿಗೆ ಹುಳಿ ಹಾಕುವ ಐಟಮಿಗೆ, ಅಂದರೆ ಹುಣಸೆ ಹುಳಿ ಎಲ್ಲ ಹಾಕಿರ್ತೀವಲ್ಲ ಪದಾರ್ಥಕ್ಕೆ, ಆವಾಗ ಈ ಒಂದು ಐಟಮನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಅದನ್ನು ಹಾಕ್ಕೊಳ್ತೀವಿ ನಾವು. ಹುಳಿಯ ಟೇಸ್ಟಿಗಾಗಿ ಹಾಕ್ಕೊಳ್ಳೋದು, ಹಾಗೆ ಟೇಸ್ಟು ಕೂಡ ಹೌದು, ಹೆಲ್ತಿಗೂ ತುಂಬ ಒಳ್ಳೆಯದಿದು. ಇದನ್ನೀಗ ನಾನು ಹುಳಿಯ ಐಟಮನ್ನು ಹಾಕ್ಕೊಳ್ತಾ ಇರೋದು ನೋಡಿ. ಹುಣಸೆ ಹುಳಿಯ ಬದಲಾಗಿ ಈ ಹುಳಿಯನ್ನು ಹಾಕಿ ಇವತ್ತು ನಿಮಗೆ ಮೀನು ಸಾರನ್ನು ಮಾಡಿ ತೋರಿಸ್ತಾ ಇರೋದು ನೋಡಿ. ಈ ರೀತಿ ರುಬ್ಕೊಂಡಿದೆ. ಕಲರ್ ಕೂಡ ಚೆನ್ನಾಗೇ ಬರುತ್ತೆ, ರೆಡ್ ಕಲರಲ್ಲಿ. ಅಂದರೆ ತುಂಬ ರೆಡ್ ಆಗೋದಿಲ್ಲ. ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ಲ, ರೆಡ್ಡು ವೈಟ್ ಮಿಕ್ಸ್ ಆಗಿ ಅದು ಮೆಣಸಿನ್ಕಾಯಿ ಹಾಕಿ ರುಬ್ಬುತ್ತೀವಲ್ಲ ಅದೇ ಕಲರೇ ಬಂದಿರುತ್ತೆ. 1 ಟೊಮೆಟೊ, 1 ಇಂಚ್ ಆಗೋಷ್ಟು ಶುಂಠಿ, 1 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ರುಬ್ಬಿದ ಮಸಾಲೆಯನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಈಗ ಇವೆಲ್ಲ ಐಟಮನ್ನು ಹಾಕ್ಕೊಳ್ತೇನೆ. ಈಗ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪವಾಗುವುದು ಬೇಡ. ಇದು ಕುದ್ದ ನಂತರ ಮಸಾಲೆ ಮತ್ತೆ ದಪ್ಪ ಆಗುತ್ತೆ. ಮೀನು ಸಾರು ಅಂತ ಹೇಳಿದ ಮೇಲೆ ಅದು ಸ್ವಲ್ಪ ದಪ್ಪವಾಗಿ ಇರಬೇಕು. ಅಂದರೆ ತುಂಬ ತೆಳು ಅನಿಸಿದ್ರೂ ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಸ್ವಲ್ಪ ದಪ್ಪವಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಈಗೀಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ದಪ್ಪವಿದೆ, ಹಾಗಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ ನೋಡಿ. ನಿಮಗೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ, ಮೀನು ಸಾರು ಅಂದರೆ ತುಂಬ ತೆಳ್ಳಗೂ ಅನಿಸೋದಿಲ್ಲ, ಹಾಗಾಗಿ ಸ್ವಲ್ಪ ದಪ್ಪವಾಗಿಯೇ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನು ಕರೆಕ್ಟ್ ಮಾಡ್ಕೊಂಡಾಯಿತು. ಈ ಮಸಾಲೆಯನ್ನಷ್ಟೇ ನಾನೀಗ ಚೆನ್ನಾಗಿ ಕುದಿಸ್ಕೊಳ್ತೇನೆ. ಇದನ್ನು ಫಸ್ಟಿಗೆ ಮಸಾಲೆಯನ್ನು ಕುದಿಸ್ಕೊಳ್ಬೇಕು. ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫಿಶಿಗೆ ಉಪ್ಪು ಹಾಕಿಟ್ಟಿದ್ದೆ, ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಮತ್ತೆ ನೋಡಿಕೊಂಡು ನಾವು ಬೇಕನ್ನಿಸಿದ್ರು ಹಾಕ್ಕೊಳ್ಬೋದು.
ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈಗ ಕುದೀತಿರೋ ಮಸಾಲೆಗೆ ಫಿಶನ್ನು ಹಾಕ್ಕೊಳ್ಳೋಣ. ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಂಡು ಫಿಶನ್ನು ಹಾಕ್ಕೊಳ್ಬೇಕು. ಫಿಶ್ ಹಾಕಿದ ನಂತರ ತುಂಬ ಹೊತ್ತು ಅಂದರೆ ಕುದಿಸ್ಬಾರ್ದು. ಫಿಶ್ಶು ಕಟ್ಟಾಗಿ ಹೋಗುತ್ತೆ, ಹುಷಿಯಾಗಿಬಿಡತ್ತೆ. ಹಾಗಾಗಿ ಫಿಶ್ ಹಾಕಿದ ನಂತರ ಮತ್ತೆ ಅದೇ ಥರ ಎರಡು ಕುದಿ ಬಂದರೆ ಫಿಶ್ಶು ಕರೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ತುಂಬ ಹೊತ್ತು ಕುದಿಸ್ತಾ ಇದ್ರೂ ಆಗಲ್ಲ. ಚಿಕ್ಕ ಚಿಕ್ಕ ಫಿಶ್ ಆಗಿರೋದ್ರಿಂದ ತುಂಬ ಕುದಿಸ್ಬಾರ್ದು. ಒಂದು 2 ಕುದಿ ಚೆನ್ನಾಗಿ ಮೇಲ್ಗಡೆ ಬರುವ ಹಾಗೆ 2 ಕುದಿಯನ್ನು ಕುದಿಸ್ಕೊಳ್ಬೇಕು. ಇವಾಗ ನೋಡಿ ಈ ಥರ ಕುದಿಬೇಕದು, ಎಲ್ಲ ಕಡೆ ಕುದ್ದಂಗೆ ಅನಿಸುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ಇದೇ ಥರ 2 ಥರ ಕುದ್ಕೊಂಡ್ರೆ ಕರೆಕ್ಟಾಗಿ ಫಿಶ್ಶು ಬೇಯುತ್ತೆ, ಚೆನ್ನಾಗಿ ಅನಿಸುತ್ತೆ. ಈಗ ಫಿಶ್ ಸಾರು ರೆಡಿಯಾಗಿದೆ ವೀಕ್ಷಕರೇ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿದೆ, ಹಾಗೆ ಟೇಸ್ಟು ಸಖತ್ತಾಗೆ ಬಂದಿದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.